ಅವರ ಹಾಡ ನಾವು ನೀವೆಲ್ಲರೂ ಕೇಳಿದೀವಿ. ಇದೊಂದು ನೂತನವಾಗಿ ಟ್ರೆಂಡ್ದಾಗಿರ್ತಕ್ಕಂಥ ಮೇಳ. ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಅಫಜಲ್ಪುರ ಪುಂಡ್ಲಿಕ್ ಹೆಂಗ ಉತ್ತರ ಕರ್ನಾಟಕದಾಗ ಬೆಳೆದಿದ್ದಲ್ಲ ಹಂಗ ಇವತ್ತು ಮಾಳಿಗರಾಯನ ಮಠಮನಿ ಒಳಗ ಹುಲಜಂತಿ ಜಾತ್ರೆಗೆ ಹಾಡ ಹಾಡಿರ್ತಕ್ಕಂಥ ಅಲ್ಟಾಳ ಕಲ್ಮೇಶ್ ಅವರು ರಚಿಸಿರ್ತಕ್ಕಂಥ ಪದ್ಯವನ್ನ ಹಾಡಿ ಇಡೀ ನಾಡಿನ ಹಾಲು ಮತದ ಅಭಿಮಾನಿಗಳ ಬಳಗದ ಹೃದಯವನ್ನು ಗೆದ್ದಿರ್ತಕ್ಕಂಥ ಒಳ್ಳೆಯ ಕಲಾವಿದ ಯಾರಂತ ಕೇರ ಗೆದ್ದಿಲ್ಲನ ಸೋಮೋನಾಗ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಬಹುಶಃ ಆ ಹಾಡ ಇನ್ನ ಹಾಡಿಲ್ಲನೇಪ್ಪ, ಇನ್ನು ಹಾಡ್ತೇನೆ. ಬಹಳ ಅದ್ಭುತ ಆಗಿರ್ತಕ್ಕಂಥ ಒಂದು ನುಡಿ ಪದ್ಯನ ತಮ್ಮ ಮುಂದೆ ಹಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಸರ್. ಯಾಕಂದ್ರೆ ಹುಲಜಂತಿ ಮಾಳಿಗರಾಯನ ಜಾತ್ರೆ ಈಗ ಹೆಂಗಪ್ಪ ಅಂತ ಕೇಳಿದ್ರ ಕರ್ನಾಟಕ ಮಹಾರಾಷ್ಟ್ರದೊಳಗ ಹಾಲು ಮತದೊಳಗ ದೊಡ್ಡ ಜಾತ್ರೆಗಳು ಯಾವುವು ಅಂತ ಕೇಳಿದ್ರ ಒಂದು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಅಮೋಘ ಸಿದ್ದೇಶ್ವರ ಜಾತ್ರೆ, ಚಟ್ಟಿ ಜಾತ್ರೆ ಇದು ಉತ್ತರ ಕರ್ನಾಟಕದೊಳಗ ದೊಡ್ಡ ಜಾತ್ರೆ. ಇನ್ನು ಕರ್ನಾಟಕ ಮಹಾರಾಷ್ಟ್ರದೊಳಗ ಹುಲಜಂತಿ ಮಾಳಿಗರಾಯ ಅಂತ ಅದು ಕೂಡ ದೊಡ್ಡ ಜಾತ್ರೆ. ಇವೆರಡು ಏನಂತ ಕೇಳಿದ್ರ ಭಂಡಾರ ಜಾತ್ರೆ. ಇನ್ನ ಅಲಗ ಹಾಯ್ತಕ್ಕಂಥ ಜಾತ್ರೆ ಯಾವ್ದಂತ ಕೇಳಿದ್ರ ಕಡೋಳಿ ಇಟ್ರಾಯನ್ ಜಾತ್ರೆ. ಅಂತದ್ರೊಳಗ ಹುಲಜಂತಿ ಜಾತ್ರೆ ಬಗ್ಗೆ ನಮ್ಮ ಅಲ್ಟಾಳ ಕಲ್ಮೇಶ್ವರ ಬರೆದಿರ್ತಕ್ಕಂಥ ಪದ್ಯವನ್ನ ಮನುಗಳು ಸೋಮು ಅವ್ರು ಹಾಡಿದ್ರೆ ಟ್ರೆಂಡ್ ಹಾಡ ಇಡೀ ಜಾತ್ರೆಗೆ ಹೋಗವ್ರೆಲ್ಲ ಸೋಮನ್ ಹಾಡನ ಹಂಗ ಅದ್ಭುತ ಆಗಿದೆ. ಹಾಡಿದೀಪ, ನಿನಗ ಗೌರವಪೂರ್ವಕವಾದಂತ ಅಭಿನಂದನೆಗಳಿಗೆ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇನ್ನ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಬಹಳ ಜನ ಪದ್ಯಗಳನ್ನು ಹಾಡಿದಾರ ಸರ್. ಶೋಭಾ ಮಹಲ್ ಅವರು ಕೂಡ ಹಾಡಿದಾರ. ನೀ ಹಾಡಿದ್ದೀನಪ್ಪ, ನೀನು ಹಾಡಿದಿ. ಅದ್ ಯಾವ್ದು ಹಾಡನ್ನು ಹಾಡಿದಾನ ಅಂತಕ್ಕಂಥದ್ದು ಈಗ ಅದ ಚಾಲನ್ ಹಾಡ್ತಾನೆ ಸರ್. ಸಂಕನಾಳ ಗುರುನಿಂಗ್ ಮಾಸ್ತರ್ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ. ಇದೀಗ ಸಂಕನಾಳ ಗುರುನಿಂಗ್ ಮಾಸ್ತರ್ ಅವರು ಹಾಡಿದ ನಂತರ ನಮ್ಮ ಮನಗುಳಿ ಸೋಮವನ್ನು ಹಾಡ್ಲಿಕ್ಕೆ ಬಹಳ ಅದ್ಭುತ ಪೂರ್ವವಾಗಿ. ಯಾಕಂತ ಕೇರ ಸಾಹಿತ್ಯದ ಒಳಗ ಗಾನ ಕೋಗಿಲೆ ಕವಿತಿಲಕ್ಕೆ ಯಾರು ಅನ್ಸ್ಕೊಂಡ್ ಕೇರ ನಮ್ಮಪ್ಪ ಮನವಿ ಮಧುಗೊಂಡ ಮಹಾರಾಜರು ಅನ್ಸ್ಕೊಂಡ್ರ ಮನವಿ ಮಧುಗೊಂಡ ಮಹಾರಾಜರ ನಂತರ ಸಾಹಿತ್ಯವರು ಯಾರು ಅಂತ ಕೇಳಿದ್ರ ಅಮೋಘದ ಮ್ಯಾಲಿನೊಳಗ ಸಂಕನಾಳ ಗುರುನಿಂಗ ಮಾಸ್ತರ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಇನ್ನ ಸಂಕನಾಳ ಗುರುನಿಂಗ ಮಾಸ್ತರ್ಗ ಜೋಡಿ ಯಾರು ಅಂತ ಕೇಳಿದ್ರ ಅಲ್ಟಾಳ ಕಲ್ಮೇಶ್ ಮಾಸ್ತರ, ಶಿವನಿಗೆ ಶಿವರಾಯ ಮಾಸ್ತರ. ಈಗೆಲ್ಲ ಟ್ರೆಂಡ್ ಹೊಸದಾಗಿ ಬಂದಿದ್ದಾರೆ ಬಂಧುಗಳೇ. ಇವತ್ತ ಯಾರು ಬೇಕಾದವ್ರು ಸಾಹಿತ್ಯ ಬರಲಿ, ರಾಗ ರಸ ಮಾಡಿ ಪದ ಕಸ ಇದ್ರು ರಾಗ ರಸ ಮಾಡಿ ಆಡ್ತಕ್ಕಂಥ ಕರ್ನಾಟಕದ ಗಾನ ಕೋಗಿಲೆ ಒಳಗ ಅಫಜಲ್ಪುರ ಪುಂಡ್ಲಿಕ ಮನುಗಳು ಸೋಮು ಮಾಸ್ತರ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಇವೆರಡು ಹೆಂಗದಾವ ಅಂತ ಕೇಳಿದ್ರ ರಾಮಾಯಣದೊಳಗ ರಾಮ ಲಕ್ಷ್ಮಣ ಇದ್ದಂಗ, ಮಹಾಭಾರತದೊಳಗ ನಕುಲ ಸಹದೇವ ಇದ್ದಂಗ. ಇವತ್ತು ಟ್ರೆಂಡ್ ಹಾಡ ನಮ್ಮ ಉದುಸಿದ್ದ ಮಹಾರಾಜರು ಇಬ್ರು ಹೇಳಿದಾರ. ಒಬ್ಬ ಮನುಗಳು ಸೋಮನ್ ಹೇಳಿದಾರು, ಒಬ್ಬ ಅಫಜಲ್ಪುರ ಪುಂಡ್ಲಿಕ್ ಹೇಳಿದಾರು. ಇನ್ನು ಸರಿಸಾಟಿ ಹಾಡ್ತಕ್ಕಂಥವ್ರು ಉಮೇಶ್ ಮಾಸ್ತರ್ ಉಮದಿ. ಅವ್ರಿನ್ನ ಹಾಡಿಲ್ಲ ಸರ್, ಇನ್ನ ಇಲ್ಲ ಸರ. ಎಲ್ಲಿದಾನ ಉಮೇಶನ್ನ? ನಿಂದದ ಇನ್ನ ನಿಂದದ ಸಂಕನಾಳ ಗುರುನಿಂಗ ಉಮೇಶ್ ಮಾಸ್ತರ್ ಉಮದಿ ಎರಡು ಜೋಡಿಗಡುಗಳು ಮೌಸಿದ್ದ ಮ್ಯಾಲಿನೊಳಗ ಮಾಳಿಗರಾಯನ ಮ್ಯಾಲಿನೊಳಗ ಎರಡು ಜೋಡಿ ಯಾವಂದ್ರ ಮನುಗಳು ಸೌಮ್ಯ ಮಾಸ್ತರ, ಅದೇ ತರನಾಗ ಯಾರು ಅಂತ ಕರ ಅಫಜಲ್ಪುರದ ಪುಂಡ್ಲಿಕ. ಎರಡು ಜೋಡ್ ಮಾಸ್ತರ್ ಇರ್ತಕ್ಕಂಥ ಮೇಳ ಇಲ್ಲೊಬ್ಬ ಬಂದ ಸರ್ ಹೊಸದಾಗಿ ಟ್ರೆಂಡ್ ಅದಾವ. ಈ ಟ್ರೆಂಡ್ ಹೆಸರುಗಳೇನೋ ಒಂದು ಪರಶುವನ್ ಅವರು ಕೂಡ ಒಳ್ಳೆಯ ಕಲಾವಿದರನ್ನ ನಿನ್ನ ಹಾಡ ಈ ಸರಿ ಕೇಳನು. ಇನ್ನ ಮಾತಿನ ಒಳಗೆ ನಾನು ಸ್ವಲ್ಪ ಧ್ವನಿ ಕೂತೈತಿ ಬಂಧುಗಳೇ. 2 ದಿನ ಮಾತಾಡಿ ಇರ್ಲಿ, ಆದ್ರೂ ಮಾತಾಡ್ಲಿಕ್ಕತ್ತಿದ್ದೇನೆ. ಹಾಲು ಮತದೊಳಗ ನಾಗರ ಪಂಚಮಿಯಾಗ ತೊಟ್ಟಲು ಏರಿದಂಗ ತೊಟ್ಟಲು ಇಳ್ದಂಗ ಮಾತಾಡೋ ಯಾರ ಅಂತ ಕೇಳಿದ್ರ ಬಿದ್ದರಿಗೆ ಬುಳ್ಳಪ್ಪ ಮಾಸ್ತರ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಎದ್ದಿಲ್ಲಣ ಡಂಕನಾಡ ದೈಗೊಂಡ ಗೌಡನ ಸಾರಾಂಶ ಹೇಳಕ್ ಹತ್ರ ಜೋಕಾಲಿ ಏರಿದಂಗ ಜೋಕಾಲಿ ಇಳ್ದಂಗ ನಮ್ಮ ಭಾಗದಾಗ ಹೇಳಿಕೆ ಮಾಡೋ ಯಾರ ತರವಿ ಬುಳ್ಳಪ್ಪ ಮಾಸ್ತರ್ಗೂ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ. ಅವರೊಂದಿಗೆ ಬಂದಿರತಕ್ಕಂತ ನಮ್ಮ 18 ಪುರಾಣ ಪಂಡಿತ ಐಗಳಿ ಬರ್ಮಣ್ಣ ಮಾಸ್ತರ್ಗ ಅವ್ರಿಗೂ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನ ಮುಂದಿನ ಕಾರ್ಯಕ್ರಮ ಯಥಾ ಪ್ರಕಾರವಾಗಿ ಬುಳ್ಳಾನ ಮಾಸ್ತರ್ 2 ಮಾತು ಮಾತಾಡ್ತಾನೆ. ಆ ನಂತರ ಮತ್ತೆ ನಮ್ಮ ಸೋಮು ಮಾಸ್ತರ್ ನೂತನವಾಗಿ ಹಾಡಿರ್ತಕ್ಕಂಥ ಅರಿಕೇರಿ ಜಾತ್ರೆಗೆ ಹೋಗುನು ಬಾ ಅನ್ನತಕ್ಕಂಥ ಪದ್ಯವನ್ನು ಯಾವ್ದು ಗೆಳತಿ ಅಂದಿಲ್ಲ, ಯಾವ್ದು ಗೆಳತಿ ಅದ
ಎಷ್ಟು ಹೇಳಿದ್ರೆ ಕೇಳಲಿಲ್ಲ ಗೆಳತಿ. ಯಾರಂದ್ರೆ ಬಾಳು ಬೆಳಗುಂದೇವ್ರು ಹಾಡಿರ್ತಕ್ಕಂಥ ಟ್ರೆಂಡ್ ಹಾಡನ್ನ ನಾಳೆ ಪ್ರಸಾರ ಆಗ್ತದ ಸರ್. ಎಲ್ಲಾ ಕಲಾವಿದರಿಗೂ ನಿಮ್ಮ ಕಲಾವಿದರ ಪರವಾಗಿ ಯೂಟ್ಯೂಬ್ದವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ಇಂಗ್ಲೇಶ್ವರದ ಅಣ್ಣ ಬಂದಾನ, ರಾಯಬಾಗದ ಹಾಲು ಪೂಜಾರಿ ಬಂದಾನ, ಅಜಯ್ ಅವರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ, ಸುಸ್ವಾಗತ. ಹೌದಾ? ಹಲೋ 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 ಬರ್ಲಿ.